ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಡಿಸೆಂಬರ್ 15. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸಿಎಸ್ ಷಡಕ್ಷರಿ, ರಾಜ್ಯ ಖಜಾಂಚಿ ಸ್ಥಾನದ ಅಭ್ಯರ್ಥಿ ನಾಗರಾಜ್ ಜುಮ್ಮಣ್ಣ ರವರು ಮೈಸೂರು ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರದ ಭಾಗವಾಗಿ ಮೈಸೂರು ಜಿಲ್ಲೆಯ ಹಾಗೂ ಎಲ್ಲ ತಾಲೂಕಿನ ಪದಾಧಿಕಾರಿಗಳನ್ನು ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿ ಮತ ಯಾಚಿಸಿದರು. ಈ ಸಂದರ್ಭದಲ್ಲಿ ರವಿ, ಮಾಲೇಗೌಡ, ಗೋವಿಂದರಾಜು ಮತ್ತು ಮೈಸೂರು ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳಾದ ಸೋಮಶೇಖರ್, ಡಾಕ್ಟರ್ ದೀಪು, ಶಿವಶಂಕರಯ್ಯ, ಜಗದೀಶ್ ಹಾಗೂ ಪದಾಧಿಕಾರಿಗಳು, ನಿರ್ದೇಶಕರು ಇಂದು ಸಿಎಸ್ಎಸ್ ಟೀಮ್ ಜೊತೆಯಲ್ಲಿ ತುಮಕೂರು ಜಿಲ್ಲಾಧ್ಯಕ್ಷರಾದ ನರಸಿಂಹರಾಜು, ಡಾಕ್ಟರ್ ರೇಣುಕಾದೇವಿ ಮತ್ತು ಟೀಮ್, ಮೈಸೂರು ಜಿಲ್ಲಾ ಪದಾಧಿಕಾರಿಗಳ ತಂಡ, ಚಿಕ್ಕಬಳ್ಳಾಪುರ ಟೀಮ್, ಬಾಗಲಕೋಟೆಯ ಮಲ್ಲಿಕಾರ್ಜುನ ಬಳ್ಳಾರಿ, ಬೆಂಗಳೂರು ಗಿರೀಶ್ ಗೌಡ, ಗಿರಿಗೌಡ, ಬಸವರಾಜ್, ಎಸ್ ಚಂದ್ರಶೇಖರ್, ಲೋಕೇಶ್, ರಮೇಶ್, ಶಂಕರಪ್ಪ, ಪ್ರಭಾಕರ್, ಹೀರಾನಾಯಕ್, ಸುರೇಶ್, ಪಾಂಡುರಂಗ, ಪ್ರಶಾಂತ್, ಚೇತನ್, ಸರ್ವೆ ಇಲಾಖೆಯ ಬಸವರಾಜ್, ರಾಜಶೇಖರ್, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಸಿದ್ದಬಸಪ್ಪ, ಪಿಡಿಒ ಸಂಘದ ರಾಜೇಶ್, ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರುಗಳು, ವಿವಿಧ ವೃಂದ ಸಂಘದ ಚಾಮರಾಜನಗರದ ವೀರಭದ್ರಸ್ವಾಮಿ, ಮಹದೇವ್, ಸಿದ್ದಮಲ್ಲಪ್ಪ, ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2024-2029ನೇ ಸಾಲಿನ ಅವಧಿಗೆ ಇವತ್ತು ಮೈಸೂರು ಜಿಲ್ಲೆಗೆ ಮತಯಾಚನೆಗೆ ಆಗಮಿಸಿದ್ದೀವಿ. ಸನ್ಮಾನ್ಯ ಸಿಎಸ್ ಷಡಕ್ಷರಿ ಅವರು ರಾಜ್ಯಾಧ್ಯಕ್ಷರ ಮರು ಆಯ್ಕೆ ಬಯಸಿ ಹಾಗೂ ನಾನು ರಾಜ್ಯ ಖಜಾಂಚಿ ಅಭ್ಯರ್ಥಿಗೆ ನಾಮಪತ್ರ ಸಲ್ಲಿಸಿ ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಅತ್ಯಂತ ಅಭೂತಪೂರ್ವವಾದ ಸ್ವಾಗತವನ್ನು ಮೈಸೂರು ಜಿಲ್ಲೆಯ ಸರ್ಕಾರಿ ನೌಕರರು ನಮಗೆ ನೀಡಿದ್ದಾರೆ. ಇವತ್ತು 2024-2029ನೇ ಸಾಲಿಗೆ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು, ರಾಜ್ಯ ಖಜಾಂಚಿ ಹುದ್ದೆ ಯಾರಾಗಬೇಕನ್ನುವ ಚರ್ಚೆಯಾಗಿ ರಾಜ್ಯದ ಬಹುತೇಕ ಜಿಲ್ಲಾಧ್ಯಕ್ಷರು, ಬೆಂಗಳೂರಿನ ರಾಜ್ಯ ಸದಸ್ಯರು ಹಾಗೂ ತಾಲೂಕು ಹಾಗೂ ಜಿಲ್ಲಾ ಎಲ್ಲ ಪದಾಧಿಕಾರಿಗಳು ಸೇರಿ ಒಮ್ಮತ ಅಭಿಪ್ರಾಯದಿಂದ ಇವತ್ತು ನಾಮಿನೇಷನ್ ಮಾಡಿ ಮತಯಾಚನೆ ಬಂದಿದ್ದೀವಿ. ಕಳೆದ 5 ವರ್ಷಗಳಲ್ಲಿ ಸನ್ಮಾನ್ಯ ಶ್ರೀ ಸಿಎಸ್ ಷಡಕ್ಷರಿ ಅವರ ನೇತೃತ್ವದಲ್ಲಿ ರಾಜ್ಯದ ಸರ್ಕಾರಿ ನೌಕರರಿಗೆ 25 ಆದೇಶಗಳನ್ನು ತಂದು ಅವರ ನೆಮ್ಮದಿಯ ಜೀವನಕ್ಕಾಗಿ ಆದೇಶಗಳನ್ನು ಮಾಡಿಸಿದ್ದಾರೆ. ಇವತ್ತು IR ತೆಗೆದುಕೊಳ್ಳುವಲ್ಲಿ 7ನೇ ವೇತನ ಆಯೋಗ ಜಾರಿಯಾಗುವಲ್ಲಿ ಅತ್ಯಂತ ಯಶಸ್ವಿಯಾದ ಕಾರ್ಯನಿರ್ವಹಿಸಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು 6ನೇ ವೇತನ ಆಯೋಗ ಹಾಗೂ 7ನೇ ವೇತನ ಆಯೋಗವನ್ನು ಅವರೇ ನೀಡಿದ್ದಾರೆ. ಆ ಒಂದು ಕ್ಷೇತ್ರದಲ್ಲಿ ಇವತ್ತು ನಾವು ಮತಯಾಚನೆಯಾಗಿ ಬಂದಿದ್ದೀವಿ. ಅತ್ಯಂತ ಅದ್ಭುತವಾದ ಸ್ವಾಗತ ದೊರೆತಿದೆ. ಈ ರಾಜ್ಯದ ಸರ್ಕಾರಿ ನೌಕರರ ನಿರೀಕ್ಷೆ ಏನಿದೆ, ನೂತನ ಪಿಂಚಣಿ ಯೋಜನೆ ರದ್ದಾಗಬೇಕಾಗಿದೆ, ಆರೋಗ್ಯ ಸಂಜೀವಿನಿ ಅನುಷ್ಠಾನ ಆಗಬೇಕಾಗಿದೆ, ಅದರ ಜೊತೆಯಾಗಿ ಕೇಂದ್ರ ಮಾದರಿಯ ವೇತನ ಅನುಷ್ಠಾನಗೊಳ್ಳಬೇಕಾಗಿದೆ. ಆ ನಿಟ್ಟಿನಲ್ಲಿ ಆ 3 ಬೇಡಿಕೆಗಳನ್ನು ಹಂತವಾಗಿ ಮೊದಲನೇ ಆದ್ಯತೆ ನೂತನ ಪಿಂಚಣಿ ಯೋಜನೆ ರದ್ದುಪಡಿಸಬೇಕಾಗಿದೆ, 2ನೇ ಆದ್ಯತೆ ಆರೋಗ್ಯ ಸಂಜೀವಿನಿ, 3ನೇ ಆದ್ಯತೆ ಕೇಂದ್ರ ಮಾದರಿ ವೇತನ. ಈ ರೀತಿ ನಾವು ಒಂದು ಶಿಸ್ತುಬದ್ಧವಾದ ಸಂಘಟನೆಯನ್ನು ಮಾಡ್ತಾ ಆ 3 ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ರಾಜ್ಯದ ನಮ್ಮ ಸರ್ಕಾರಿ ನೌಕರರಿಗೆ ಮುಂದಿನ 24-29ನೇ ಅವಧಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುವ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಸರ್ ಸರ್ ನಾಗರಾಜ್ ಜುಮ್ಮಣ್ಣ ಅವರು ಕೊಪ್ಪಳ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ 3ನೇ ಬಾರಿ ಅಧ್ಯಕ್ಷನಾಗಿದ್ದೀನಿ. ರಾಜ್ಯದ ಖಜಾಂಚಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ಇವತ್ತು ಮತಯಾಚನೆ ಬಂದಿದ್ದೀವಿ ಸರ್. ಅದ್ರ ಜೊತೆಗೆ ಈ ಮೈಸೂರಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಟ್ಟಡಕ್ಕೆ ನಮ್ಮ ಗೋವಿಂದರಾಜ್ ಹಿಂದೆ ಅಧ್ಯಕ್ಷರಾಗಿದ್ದರು. ನಮ್ಮ ಸಿಎಸ್ ಷಡಕ್ಷರಿ ಅವರ ನೇತೃತ್ವದಲ್ಲಿ ಗೋವಿಂದರಾಜ್ ಅವರು ಇಬ್ಬರು ಸೇರಿಕೊಂಡು ಇವತ್ತು ಆ ಕಟ್ಟಡ ನವೀಕರಣಕ್ಕಾಗಿ 2 ಕೋಟಿ ಅನುದಾನ ತಂದು ಒಂದು ಸರ್ಕಾರಿ ನೌಕರರು ಒಂದು ಭವ್ಯ ಬಂಗಲೆಯಲ್ಲಿ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಇದ್ರೆ ನಾವು ಅತ್ಯಂತ ಶಿಸ್ತಿನಿಂದ ಸಂಘಟನೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ನಡೀತಾ ಇದ್ದಾವೆ, ಇನ್ನೂ ಪೂರ್ಣಗೊಳ್ಳಬೇಕಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಮಾತನಾಡ್ತಾ ಹೇಳಿದ್ದಾರೆ, ಈ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಅನುದಾನ ಒದಗಿಸಿ ಒಂದು ಕಟ್ಟಡವನ್ನು ಕಟ್ಟುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡುವಲ್ಲಿ ಶ್ರಮ ವಹಿಸ್ತಾರೆ ಅಂತ ಹೇಳಿದರೆ ಅವ್ರು ಹೇಳಿದಂಗೆ ನುಡಿದಂತೆ ನಡೀತಾರೆ ಅನ್ನುವ ಭರವಸೆ ಎಲ್ಲ ಸರ್ಕಾರಿ ನೌಕರರಿಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರು ಮುಂದೆ ನೋಡಿಲ್ಲ ಮತ್ತೊಮ್ಮೆ ಮೈಸೂರು ಜಿಲ್ಲೆ ಸಮಸ್ತ ವಿಶೇಷ ಮಧ್ಯೆ ಮಾಡೋಣ. ಯಾಕೆಂದ್ರೆ ಈಗಾಗಲೇ ಜಿಲ್ಲಾಧ್ಯಕ್ಷ ಇವತ್ತೇ ಮಾಡ್ತಾ ಇದ್ದೀನಿ, ಆದರೆ ದೇವರು ಚಾಮರಾಜೇಶ್ವರಿ ಆಶೀರ್ವಾದ ನಂಗೆ ಕೊಟ್ಟಿಲ್ಲ, ಹಾಗಾಗಿ ಮತ್ತೊಮ್ಮೆ ಅಭಿನಂದನೆ ಮಾಡೋಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನನ್ನೆಲ್ಲ ಮೈಸೂರು ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳೇ, ವಿಶೇಷವಾಗಿ ಈಗ ನಾವು ನಮ್ಮ ಅಧ್ಯಕ್ಷರು ಮೈಸೂರಿಗೆ ಬಂದು ತಮ್ಮೆಲ್ಲ ಭೇಟಿ ಮಾಡಿ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಕೋರಿದಾಗ ನಾನು ತುಂಬಾ ಖುಷಿಯಿಂದ ಇಂಥ ದಿನ ಬರಬೇಕು, ಸಮಯದಲ್ಲಿ ನಾವು ವ್ಯವಸ್ಥಿತವಾಗಿ ಅರೇಂಜ್ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಕರೆದಿದ್ದೇವೆ. 1-2 ತಾಲೂಕು ಈಗಾಗಲೇ ಹೋಗ್ಬೇಕಾದ್ರೆ ಬೇರೆ ಹೋಗ್ಬೇಕಾದ್ರೆ ಸಿಕ್ಕಿಲ್ತಾ ಇದ್ದಾರೆ, ಮತ್ತೆಲ್ಲ ತಾಲೂಕು ಹಾಜರಾಗಿದ್ದಾರೆ ಇಲ್ಲಿ. ಯಾಕೆಂದ್ರೆ ಅವರ ಅಭಿಮಾನದಿಂದ
ಕಳೆದ ವಾರ ಕೂಡ ಯಾರು ಬಂದಿರ್ತೀರೋ ಅವ್ರನ್ನ ಇಬ್ಬರು ಕೂತಿರೋ ಅಂತ ಕೇಳ್ಕೊಂಡೆ. ಅದು ನಮ್ಮ ಒಂದು ವಿಶ್ವಾಸ, ಅಭಿಮಾನ ಮತ್ತು ರಾಜ್ಯಾಧ್ಯಕ್ಷರ ಒಂದು ಅಭಿಮಾನ. ಯಾಕೆಂದ್ರೆ 104 ವರ್ಷ ಇತಿಹಾಸದಲ್ಲಿ ನಾವು ಯಾರು ಕಂಡು ಕೇಳಿರ್ತಕ್ಕಂಥ ಕೆಲಸ ಮಾಡತಕ್ಕಂಥವ್ರು ಏಕೈಕ ಅಧ್ಯಕ್ಷರು ನಮ್ಮ ರಾಷ್ಟ್ರಪತಿಯವರು. 22 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸತತವಾಗಿ 3 ಬಾರಿ ಕೊಪ್ಪಳ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಈ ಬಾರಿ ಪದವಿ ಆಯ್ಕೆಯಾಗಿ ನಮ್ಮ ಮುಂದೆ ರಾಜ್ಯ ಖಜಾಂಚಿ ಹುದ್ದೆಗೆ ಬದಲಾಯಿಸಿದ ಮಾಡಲು ನನ್ನೊಟ್ಟಿಗೆ ಎಲ್ಲ ಸ್ನೇಹಿತರು ಹಾಗೂ ಸಂಘಟನೆಗಳು ಕಳೆದ 5 ವರ್ಷಗಳ ಅವಧಿಯಲ್ಲಿ 2 ವರ್ಷ ನಾವು ನೀವೆಲ್ಲ ಕೋವಿಡ್ ಕಳೆದಿದ್ದೀವಿ. ನಮ್ಮೆಲ್ಲ ಸರ್ಕಾರಿ ನೌಕರರು ಸಾರ್ವಜನಿಕರ ಸೇವೆಯನ್ನು ಕೋವಿಡ್ ಅವಧಿಯಲ್ಲಿ ಮಾಡಿ ನಮ್ಮ ಸಂಘಟನೆಗೆ ಸ್ವಲ್ಪ ವಿರಾಮವಾಗಿ ನೀಡಿದ್ದೀವಿ. ನಂತರ 3 ವರ್ಷಗಳ ಅವಧಿಯಲ್ಲಿ ಈ ರಾಜ್ಯದ ಸರ್ಕಾರಿ ನೌಕರರಿಗೆ 25 ಸರ್ಕಾರಿ ಆದೇಶಗಳನ್ನು ಮಾಡಿಸಿ ರಾಜ್ಯದ ನೌಕರರು ಹಿತವನ್ನು ಕಾಪಾಡಿ ರಾಜ್ಯದ ಸರ್ಕಾರಿ ನೌಕರರು ನೆಮ್ಮದಿಯಿಂದ ಜೀವನ ಮಾಡುವ ಅವಕಾಶವನ್ನು ರಾಜ್ಯ ಸರ್ಕಾರದ ಆದೇಶಗಳನ್ನು ಮಾಡಿ ಇವತ್ತು ನಮ್ಮೊಟ್ಟಿಗೆ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಲಿಕ್ಕೆ ಸನ್ಮಾನ್ಯ ಶ್ರೀ ಸಿ.ಎಸ್. ಅವರು ವೇದಿಕೆಯಲ್ಲಿ ಆರ್ಥಿಕರಾಗಿದ್ದಾರೆ. ಮೈಸೂರು ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಸಭೆ ನಡೀತಾ ಇದೆ. ಮನೆ ಗೋವಿಂದರಾಜ್ ಅವರೇ, ಹಾಗೆ ಖಜಾಂಚಿಯಾಗಿ ಗೆದ್ದಿರುವಂತಹ ರವಿ ಅವರೇ, ರಾಜ್ಯ ಪರಿಷತ್ ಸದಸ್ಯರಾಗಿರುವಂತಹ ಮಾಲೇರ್ ಅವರೇ, ಹಾಗೆ ಅವರಿಬ್ಬರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜಿಲ್ಲಾಧ್ಯಕ್ಷರಾಗಿದ್ದಂತಹ ಅರುಣ್ ಕುಮಾರ್ ಅವರು ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ರೆ ಯಾಕೆ ಬರಲಿಲ್ಲ, ತೊಂದರೆ ಇಲ್ಲ, ಇದು ನಾವು ಬಂದಿರೋದು ಚುನಾವಣೆಗೆ, ಸಂಘದ ಸಭೆ ಕಾರ್ಯಕ್ರಮ ಬಂದಿಲ್ಲ. ನೆನ್ನೆ ಕೂಡ ಮಾಡಿದ್ದೆ, ಇವತ್ತು ಕೂಡ ಮಾಡಿದೆ. ಸೊ ಅದೇನೇ ವಿಷಯಗಳಿರಲಿ, ಚುನಾವಣೆ ಬಗ್ಗೆ ಚುನಾವಣೆ ನಂತರ ನಾವೆಲ್ಲ ಸ್ನೇಹಿತರು ಅಂತ ಮನೋಭಾವನೆಗಳಿರಬೇಕು. ನಾವು ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಿಮಗೆಲ್ಲ ಕೂಡ ಗೊತ್ತಿದೆ, ಈ ಕಟ್ಟಡದ ಮುಂಚೆ ಯಾರೊಬ್ರು ನಮ್ಮ ಟೀಚರ್ ಮತ್ತೆ ನಮ್ಮ ಯಾರೊಬ್ರು ಡೆಪ್ಟಿ ಇಲ್ಲೇ ಇದೆ ಪಾಪ, ಅವ್ರಿಗೆ ಅವ್ರ ಮಗನಿಗೆ ತುಂಬಾ ಒಂದು ಕಾಯಿಲೆ 14 ಕೋಟಿ ಖರ್ಚಾಗ್ತಾ ಇದೆ. ಇಬ್ಬರು ಸರ್ಕಾರಿ ನೌಕರರು. ಸೊ ನಾವು ಯೋಚನೆ ಮಾಡಿದ್ದೇವೆ, ಶಿಕ್ಷಕಿದ್ದಾರೆ, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡೆಪ್ಟಿ ಆಗಿದ್ದಾರೆ, 14 ಕೋಟಿ ಪಾಸಿಬಲ್ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ, 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಯೋಚನೆ ಮಾಡಿದ್ದೇವೆ, ನೀವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿದ್ರೆ ಬರುವಂತ ದಿನಗಳಲ್ಲಿ ಫಸ್ಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಅಲ್ಲಿ ಕರೆದಾಗ ಇಡೀ ರಾಜ್ಯದಿಂದ ಪ್ರತಿಯೊಬ್ಬ ನೌಕರರು ಕೂಡ ಒಂದು 10 ರೂಪಾಯಿಯನ್ನು ಕೊಟ್ಟರೆ ಆ ಮಗನ ಲೈಫ್ ಮಾಡ್ತದೆ. ಮಾಡೋದಿದ್ದೇವೆ, ಅದು ಕೂಡ ನಮ್ಮ ಜವಾಬ್ದಾರಿ. ಗುರು ಕೂಡ ನಮ್ಮ ಸಹೋದರಿ. ಸೊ ಅಟ್ಲೀಸ್ಟ್ ಯಾಕಂದ್ರೆ ಈ ತರ ಕಾರ್ಯ ಯಾರಿಗೂ ಬರೋದಿಲ್ಲ. ಸೊ ಬಂದ್ಬಿಟ್ಟಿದೆ, ಅವರು ಮಕ್ಕಳು ತುಂಬಾ ಆಕ್ಟಿವ್ ಇದ್ದಾರೆ, ಮಗಳು ಆಕ್ಟಿವ್ ಇದ್ದಾರೆ, ಎಲ್ಲ ಇದೆ. ಬಟ್ ಸ್ಪೈನಲ್ ಕೋಲ್ಡ್ ಪ್ರಾಬ್ಲಮ್ ಇದೆ. ಒಂದು ಸಿರಪ್ 25 ದಿವಸಕ್ಕೆ ಬರುತ್ತೆ, 6 ಲಕ್ಷ ರೂಪಾಯಿ ಎಕ್ಸ್ಪೆಂಡಿಚರ್. ಸೊ ಹಾಗಾಗಿ ಒಂದು ದೊಡ್ಡ ಸಮಸ್ಯೆ ಕೂಡ ಇದೆ. ನಾವೆಲ್ಲ ಒಂದು ತೀರ್ಮಾನ ಮಾಡೋಣ. ಆ ಸಂದರ್ಭದಲ್ಲಿ ಇಡೀ ರಾಜ್ಯದ ನೌಕರ ಸಹಕಾರ ಹೇಳಿದ್ರು, ಸರ್ ಯಾವ ಕೈಲಿಂದಲೂ ಸಾಧ್ಯ ಇಲ್ಲ, ನೀವು ಒಬ್ರು ಮನಸ್ಸು ಮಾಡಿದ್ರೆ ಎಲ್ಲ ನೌಕರು ಕಾರ್ಯಕ್ರಮಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡಿದ್ರೆ ಇಡೀ ರಾಜ್ಯದ ನೌಕರು ಕೂಡ 10 ರೂಪಾಯಿ ಕೊಡ್ತಾರೆ. ಒಂದು ಪ್ರಯತ್ನವನ್ನ ನಾನು ಫಸ್ಟ್ ಮೀಟಿಂಗ್ ಅಲ್ಲೇ ಮಾಡ್ತೀನಮ್ಮ, ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಕರೆದು ಎಲ್ರಿಗೂ ಟಾಸ್ಕ್ ಕೊಡ್ತಾರೆ. ಇದೊಂದು ನಮ್ಮ ಮನೆ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿ ಎಷ್ಟಾಗುತ್ತೋ ಅಷ್ಟು ಹಣವನ್ನ ನಿಮಗೆ ನಾವು ಇನ್ನೊಂದು ಸಭೆ ಮಾಡಿ ಅದೆಷ್ಟು ಕೋಟಿಗಳಾಗುತ್ತೋ ಅಷ್ಟು ಚೆಕ್ಕಲ್ಲಿ ನಿಮ್ಮ ಕುಟುಂಬಕ್ಕೆ ನಾವು ಹಸ್ತಾಂತರ ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇಂಥದ್ದಕ್ಕೆಲ್ಲ 50 ಲಕ್ಷ ಆದ್ರೆ ಯಾರೋ ಮಾಡ್ಬೋದು, ಬಹಳ ಕಷ್ಟ. ಇಷ್ಟು ಸಂಗತಿಗಳನ್ನು ಹೇಳ್ತಾ ವಿಶೇಷವಾಗಿ ಮೈಸೂರು ಜಿಲ್ಲೆಗೆ ಬಂದಿದ್ದೇವೆ. ಇದೆಲ್ಲ ಟ್ರೈನ್ ಇರಲಿಲ್ಲ, ಹಿಂದೆ ಆಫೀಸ್ ಇರಲಿಲ್ಲ, ಗೆಸ್ಟ್ ಹೌಸ್ ಇರಲಿಲ್ಲ ಮೈಸೂರಲ್ಲಿ. ಬೆಂಗಳೂರು ಬಂದ್ರೆ ಗೆಸ್ಟ್ ಹೌಸ್ ಕೇಳ್ತೇವೆ, ಹೈಟೆಕ್ ಮಾಡಿದ್ದೀವಿ. ಮೊಟ್ಟ ಮೊದಲ ಬಾರಿಗೆ ನಾನಿಲ್ಲೊಂದು 2 ಕೋಟಿ ಗ್ರಾಂಟ್ ಸ್ಯಾಂಕ್ಷನ್ ಮಾಡಿಸಿ ಈ ಎಲ್ಲಾ ಕೆಲಸವನ್ನು ಕೂಡ ಕಳೆದ 6 ತಿಂಗಳ ಹಿಂದೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ನನ್ನ ಪ್ರಯತ್ನ ಮತ್ತೆ ಗೋವಿಂದರಾಜ್ ಪ್ರಯತ್ನದಿಂದ ಇದು ಸುಂದರವಾಗಿ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ದೇನೆ. ಬಹುಶಃ ಇಲ್ಲಿ ರಾಜ್ಯಾಧ್ಯಕ್ಷರು ಆಗಿದ್ರು, ಪಾಪ ಅವ್ರಿಗೆ ಸಂಘದ ಚುನಾವಣೆ ಟೈಮ್ ಇರಲಿಲ್ಲ. ನಾನೇನು ಮುಕ್ತವಾಗಿ ಚರ್ಚೆ ಮಾಡಿದೆ. ನಮ್ಮ ಸರ್ಕಾರಿ ನೌಕರ ಸಂಘ 100 ವರ್ಷ ಆಗಿತ್ತು. 10 ಜನ ಕೂತ್ಕೊಂಡ್ರೆ ನಮ್ಮನ್ನೇ ರಾಜ್ಯ ನಿಂತ್ಕೋಬೇಕು, ಖೋಖೋ ಆಡ್ಬೇಕಿತ್ತು, ಮಂತ್ರಿ ನಾಶ ಹೋಗ್ಬೇಕಿತ್ತು. ಇವತ್ತೆಗಿದೆ 100 ಜನ ಕೂತ್ಕೊಳ್ಳೋದಿದೆ, 50 ಜನ ಕೂತ್ಕೊಳ್ಳೋ ಮೀಟಿಂಗ್ ಅಲ್ಲಿದೆ, 20 ಜನ ಕೂತ್ಕೊಳ್ಳೋ ಬೋರ್ಡ್ ಇದೆ, 500 ಜನ ಕೂತ್ಕೊಳ್ಳುವಂತ ಹೈಟೆಕ್ ಆಡಿಟೋರಿಯಂ ಇಡೀ ದೇಶದ ಯಾವ ರಾಜ್ಯದಲ್ಲಿಲ್ಲ, ಕರ್ನಾಟಕದ
ಮೈಸೂರಲ್ಲಿದೆ, ನಮ್ಮ ಸಂಘದಲ್ಲಿದೆ. ಯಾಕೆ ಸ್ವಾಮಿ ಮೈಸೂರು ಆಗಲ್ಲ? ಮೈಸೂರು ಸಾಂಸ್ಕೃತಿಕ ನಗರಿ. ಒಬ್ಬ ಚುನಾವಣೆ ಮಾಡಕ್ಕೆ ಓಡಾಡೋ ಟೈಮ್ ಇರ್ತದೆ, ಕೋಟಿಗಟ್ಟಲೆ ಖರ್ಚು ಮಾಡೋ ಟೈಮ್ ಇರ್ತದೆ. പക്ഷെ ಒಂದು ಜಿಲ್ಲಾ ಸಂಘವನ್ನು ಕಟ್ಟಲಿಕ್ಕೆ ಟೈಮ್ ಇಲ್ಲ ಸ್ವಾಮಿ. ಚುನಾವಣಾ ಪ್ರಚಾರ ಹೀಗೆ ಬಂದಿರ್ಬೇಕಲ್ಲ ಭಾಷಣ, ಮತ್ತೆ ಅವ್ರು ಹೋಗಿ ಬಂದ್ರೆ ನಾನು ಕೇಳ್ಬೇಕಲ್ಲ ಸ್ವಾಮಿ. 3 ಟರ್ಮ್ ಜಿಲ್ಲಾಧ್ಯಕ್ಷರು, 1 ಟೈಮ್ ರಾಜ್ಯಾಧ್ಯಕ್ಷರು, ವಾಟ್ ಈಸ್ ಔಟ್ಕಮ್? ಬಿಗ್ ಝೀರೋ. ಷಡಾಕ್ಷರವೇ ಬಂದಿದ್ದ ಕೋಟಿ ಫಂಡ್ ಕೊಡ್ಬೇಕಿತ್ತ, ಉಳ್ಕೊಳ್ಳೋಕೆ ಮಾಡ್ಬೇಕಿತ್ತ, ಅಧ್ಯಕ್ಷ ಚೇಂಬರ್ ಮಾಡ್ಬೇಕಿತ್ತ, ಆಂಟಿ ಚೇಂಬರ್ ಮಾಡ್ಬೇಕಿತ್ತ, ವಾಶ್ರೂಮ್ ಕೂಡ ಇರಲಿಲ್ಲ. ವಾಶ್ರೂಮ್ ಕೂಡ ನಾವು ಮಾಡಿಸ್ಕೊಟ್ಟಿದ್ದೇವೆ ಅಂತೇಳಿ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಸ್ವಾಮಿ. ನಾನು ಶಿವಮೊಗ್ಗ ಜಿಲ್ಲಾಧ್ಯಕ್ಷನಾಗಿ 2 ಟರ್ಮ್ ಕೆಲಸ ಮಾಡಿದೆ. 2 ಟರ್ಮ್ ಅಲ್ಲಿ 1.5 ಸಾವಿರ ಜನ ಕೂತ್ಕೊಳ್ಳುವಂತ ಹೈಟೆಕ್ ಚೌಟ್ರಿ, 400 ಜನ ಕೂತ್ಕೊಳ್ಳುವಂತ ಒಂದು ಹೈಟೆಕ್ ಆಡಿಟೋರಿಯಂ, 100 ಜನ ಬಂದ್ರೆ ಉಳ್ಕೊಳ್ಳಿಕ್ಕೆ ಇರುವಂತ ಹೈಟೆಕ್ ಗೆಸ್ಟ್ ಹೌಸ್, ಮತ್ತೆ ನನ್ನ ಆಫೀಸ್ ಹೈಟೆಕ್ ಕಾರ್ಪೊರೇಟ್ ಆಫೀಸ್ ಮಾಡಿ ಇವತ್ತು 40 ಕೋಟಿ ಫಂಡನ್ನ 10 ವರ್ಷ ತಂದು ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ನೌಕರರಿಗೆ ಕೊಟ್ಟಿದ್ದಾರೆ. ನಾನು ಅವರು ರಾಜ್ಯಾಧ್ಯಕ್ಷ ಆಗಿರಲಿಲ್ಲ, ಕೇವಲ ಜಿಲ್ಲಾಧ್ಯಕ್ಷ. ಹೇಗೆ ಸಾಧ್ಯ ಆಯ್ತು ಸ್ವಾಮಿ? ನೀವು ರಾಜ್ಯಾಧ್ಯಕ್ಷರಾಗಿ ಯಾಕೆ ಮಾಡಿಲ್ಲ? ಗೋವಿಂದರಾಜು ಜಿಲ್ಲಾಧ್ಯಕ್ಷನಾಗಿ 3 ವರ್ಷದಲ್ಲಿ ಇಷ್ಟು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತು. ಒಂದು ಜೋರ ಚಪ್ಪಾಳೆ ಕೊಡಬೇಕಲ್ಲ. ಮೈಸೂರು ಬಂದಲ್ಲಪ್ಪ, ಮಕ್ಕಳಿಗೆ ಜಾಸ್ತಿ ಷಡಾಕ್ಷರದಲ್ಲಿ ಓಟ್ ಹಾಕಲ್ಲ. ಎಲ್ಲಿದೆ ಜಾತಿ? ಜಾತಿ ನನ್ನ ಜೊತೆ ಜನರಲ್ ಸೆಕ್ರೆಟರಿ ಇದ್ದಾರೆ ಒಕ್ಕಲಿಗರು, ನನ್ನ ಜೊತೆ ಖಜಾಂಚಿಗಳ ಕುರುಬರು. ಎಲ್ಲಿದೆ ಜಾತಿ? ನನ್ನ ಜೊತೆ ಗೌರವಾಧ್ಯಕ್ಷರ ದಲಿತರು. ಇದೆಯಲ್ಲಪ್ಪ ಸಾಮಾಜಿಕ ನ್ಯಾಯ. ಬಸವಣ್ಣನ ಅನುಭವ ಮಂಟಪವನ್ನ ಅರ್ಥ ನನ್ನ ಸಂಘದಲ್ಲಿ ಪಾಲಿಸಿರೋದು ನಿಮ್ಮ ಷಡಾಕ್ಷರಿ ಮಂಟಪದಲ್ಲಿ. ಸಾಮಾಜಿಕ ನ್ಯಾಯ. ಇಲ್ಲಿ ರವಿ ಇದ್ದಾರೆ, ಮಾದೇಗೌಡ ಇದ್ದಾರೆ, ಸೋಷಿಯಲ್ ಜಸ್ಟಿಸ್ ಇದೆಯಲ್ಲ. ನಾನು ಗೋವಿಂದರಾಜ್ ಕೇಳಿದಷ್ಟೇ, ಸಾಮಾಜಿಕ ನ್ಯಾಯ ಇರಬೇಕು. ಯಾವುದೋ ಒಂದು ಜಾತಿ, ಯಾವುದೋ ಕೋಮು ಮುಖ್ಯ ಅಲ್ಲ. ಇಲ್ಲಿ ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ಸಮಾನತೆಗಳಲ್ಲಿ ಸಂಘಟನೆ ಕಟ್ಟಬೇಕು. ನಾನು ಹೇಳ್ತೇನೆ, ನಾವು ಬಂಡವಾಳ ಹಾಕಿಲ್ಲ, ಸೇವೆ ಶ್ರಮ ಕಾರ್ಯಕ್ರಮ ಅಂತ ಬಂಡವಾಳವನ್ನ ಈ ವ್ಯವಸ್ಥೆ ಮೇಲೆ ಹಾಕಿಲ್ಲ. ಅವರು ದುಡ್ಡು ಎನ್ನುವಂತ ಬಂಡವಾಳವನ್ನ ಈ ವ್ಯವಸ್ಥೆ ಮೇಲೆ ಹಾಕಿ ದುಡ್ಡು ತಗೊಳಕ್ ಹೋಗ್ತಾರೆ. ದಯಮಾಡಿ ಅಂತಂದ್ರೆ ಅವಕಾಶವನ್ನು ಕೊಡಬೇಡಿ ಅನ್ನುವಂಥ ಒಂದು ಪ್ರಾಮಾಣಿಕ ವಿನಂತಿಯನ್ನು ಮಾಡ್ತಾ ಇವತ್ತಿನ ಎಲ್ಲ ತಾಲೂಕಿನ ಅಧ್ಯಕ್ಷ ಪದಾಧಿಕಾರಿಗಳು 4 ಜನ ಬಂದಿದೆ. ತಮಗೆ ಅಭಿನಂದನೆ ಸಲ್ಲಿಸುತ್ತೇನೆ. 27ನೇ ತಾರೀಕು ಬನ್ನಿ, ನಮ್ಮೆಲ್ಲರಿಗೂ ಕೂಡ ಓಟ್ ಹಾಕಿ. ಆ ಓಟ್ ಹಾಕಿದ ಮೇಲೆ ನೆನೆಸ್ತದೆ ಈ ಷಡಾಕ್ಷರ ಓಟ್ ಹಾಕಿ 5 ವರ್ಷ ಗೊತ್ತಾಗುತ್ತೆ. ಷಡಾಕ್ಷರ ಓಟ್ ಹಾಕಿಕ್ಕೆ ಸೆಂಟ್ರಲ್ ಪೇ ಬಂತು, ಷಡಾಕ್ಷರ ಓಟ್ ಹಾಕಿಕ್ಕೆ ಎಲ್ಕಿ ಬಂತು, ಷಡಾಕ್ಷರ ಓಟ್ ಹಾಕಿಕ್ಕೆ ಎಂಟೆಸ್ಟ್ ಓಪಿಎಸ್ ಆಯ್ತು. ನಾನು ಓಟ್ ಹಾಕಿದ್ದು ಕೂಡ ತೃಪ್ತಿ ಆಯ್ತಪ್ಪ ಅನ್ನೋ ರೀತಿಯಲ್ಲಿ ಅಷ್ಟೇ. ಮತ್ತೆ ನಿಮ್ಗೇನು 50,000 25,000 ರೂಪಾಯಿ ದೊಡ್ಡದಲ್ಲ. ಲೈಫ್ ಲಾಂಗ್ ನಿಮ್ಮ ಹೊಟ್ಟೆ ಪಡೆದಿಲ್ಲ 50-40 ಲಕ್ಷ. ನಿಮ್ಮ ಕಾರಣ, ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮಿಲೀಸ್, ಕೊಲೀಗ್ಸ್, ನಿಮ್ಮ ಸಬಾರ್ಡಿನೇಟ್ಸ್ ಎಲ್ಲರೂ ಬರ್ತಾರೆ. ಸೊ ದಯಮಾಡಿ ಒಳ್ಳೆ ಯೋಚನೆ ಮಾಡಿ ಪ್ರಾಮಾಣಿಕವಾಗಿ ಸಂಘಟನೆ ಕೆಲಸ ಮಾಡಿ. ಇಷ್ಟೇ ನಾವು ಆತ್ಮಸಾಕ್ಷಿ ವಿಚಾರದಲ್ಲಿ ಕೆಲಸ ಮಾಡ್ತೀವಿ, ನೀವು ಕೂಡ ಆತ್ಮವಿಚಾರ ಮಾಡಿಕೊಳ್ಳದೆ. ಸೊ ದಯಮಾಡಿ ನಮ್ಮೆಲ್ಲರಿಗೂ ಮತವನ್ನು ಹಾಕಿ ಪ್ರಾಮಾಣಿಕವಾಗಿ ಮೈಸೂರು ಜಿಲ್ಲೆಯಲ್ಲಿ ಇನ್ನಷ್ಟು ಸಂಘಟನೆ ಸಪೂರ್ಣ ಕಟ್ತೇವೆ. ಎಲ್ಲ ತಾಲೂಕಿನ ಕಟ್ಟಡಗಳಿಗೆ ಅನುದಾನ ಕೊಡ್ತೇವೆ. ಜಿಲ್ಲೆಗೂ ಕೂಡ ಅನುದಾನ ಮಾಡಿಕೊಟ್ಟು ಸದೃಢವಾದ ಸಂಘಟನೆಯನ್ನ ಇಡೀ ರಾಜ್ಯಕ್ಕೆ ಮೈಸೂರು ಜಿಲ್ಲೆಯಿಂದ ಕೊಡ್ತೇವೆ ಎನ್ನುವಂಥ ಒಂದು ಭರವಸೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.